ಆತ್ಮೀಯ ವಿದ್ಯಾರ್ಥಿಗಳೇ, ಸೆಕೆಂಡ್ PUC ಅಕೌಂಟೆನ್ಸಿಗೆ ಸಂಬಂಧಪಟ್ಟಂತೆ ಫಸ್ಟ್ ಚಾಪ್ಟರ್ ಅಲ್ಲಿ ಇಂದು ನಾನು ನಿಮಗೆ 6 ಮಾರ್ಕ್ಸ್ದು ಒಂದು ಕಾನ್ಸೆಪ್ಟ್ ಅನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವುದು ಅಂದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ. ಈ ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ಡ್ರಾಯಿಂಗ್ಸ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿರಬೇಕು. ಡ್ರಾಯಿಂಗ್ಸ್ ಅಂದ್ರೆ ತುಂಬಾ ಸಿಂಪಲ್. ಇಟ್ ರೆಫರ್ಸ್ ಟು ಅಮೌಂಟ್ ಆರ್ ಗೂಡ್ಸ್ ವಿಡ್ರಾನ್ ಬೈ ಓನರ್ ಫ್ರಮ್ ದ ಬಿಸ್ನೆಸ್ ಫಾರ್ ಹಿಸ್ ಪರ್ಸನಲ್ ಯೂಸ್. ಅಂದ್ರೆ ಬಿಸ್ನೆಸ್ ಇಂದ ದುಡ್ಡಾದ್ರೂ ಆಗಿರ್ಬೋದು ಅಥವಾ ವಸ್ತುಗಳನ್ನಾದ್ರೂ ಆಗಿರ್ಬೋದು, ಓನರ್ ಅದನ್ನ ಏನ್ ಮಾಡ್ತಾನೆ, ತಗೋತಾನೆ, ವಿಡ್ರಾ ಮಾಡ್ತಾನೆ. ಯಾವ ಉದ್ದೇಶಕ್ಕೆ? ಅವನ ಸ್ವಂತ ಬಳಕೆಗೆ, ಪರ್ಸನಲ್ ಯೂಸ್ಗೆ. ಸೊ ಇದನ್ನ ನಾವೇನಂತ ಕರಿತೀವಿ? ಡ್ರಾಯಿಂಗ್ಸ್ ಅಂತ ಕರಿತೀವಿ. ಇನ್ನೂ ಸುಲಭವಾಗಿ ಹೇಳ್ಬೇಕಾದ್ರೆ ಓನರ್ ಬಿಸ್ನೆಸ್ ಇಂದ ಸ್ವಂತ ಬಳಕೆಗೆ ದುಡ್ಡು ಅಥವಾ ವಸ್ತುಗಳನ್ನ ವಿಡ್ರಾ ಮಾಡೋದು, ಇದನ್ನ ಡ್ರಾಯಿಂಗ್ಸ್ ಅಂತ ಕರಿತೀವಿ. ಇಲ್ಲಿ 3 ಕೀವರ್ಡ್ ಇರಬೇಕು. ಒಂದು, ವಿಡ್ರಾ ಮಾಡೋದು, ಯಾರು? ಓನರ್. ಎಲ್ಲಿಂದ? ಬಿಸ್ನೆಸ್ ಇಂದ. ಯಾವ ಉದ್ದೇಶಕ್ಕೆ? ಪರ್ಸನಲ್ ಯೂಸ್, ಸ್ವಂತ ಬಳಕೆಗೆ. ಇದಿಷ್ಟು ಇದ್ರೆ ಇದನ್ನ ಡ್ರಾಯಿಂಗ್ಸ್ ಅಂತ ಕರಿತೀವಿ. ಈಗ ಓನರ್ ಏನಾದ್ರು ಬಿಸ್ನೆಸ್ ಇಂದ ಅಮೌಂಟ್ ಅಥವಾ ಗೂಡ್ಸ್ ಅನ್ನ ವಿಡ್ರಾ ಮಾಡಿದ್ರೆ ಬಿಸ್ನೆಸ್ ಏನ್ ಮಾಡುತ್ತೆ? ಅದರ ಮೇಲೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡುತ್ತೆ. ಆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋದನ್ನ ಕಂಡಿಡೀರಿ ಅಂತ ನಿಮ್ಗೆ 6 ಮಾರ್ಕ್ಸ್ಗೆ ಕ್ವಶನ್ ಕೊಡ್ತಾರೆ. ಆಯ್ತಾ? ಸೊ ಈಗ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಲ್ಲಿ ನಿಮ್ಮ ಸಿಲೆಬಸ್ ಪ್ರಕಾರ 2 ಮೆಥಡ್ಸ್ ಇದೆ. ಮೊದಲನೇದು ಪ್ರಾಡಕ್ಟ್ ಮೆಥಡ್, ಎರಡನೇದು ಆವರೇಜ್ ಪೀರಿಯಡ್ ಮೆಥಡ್. 2 ಮೆಥಡ್ ಇಂದ ಯಾವ ಮೆಥಡ್ ಇಂದ ಬೇಕಾದ್ರೂ ಪ್ರಾಬ್ಲಮ್ 6 ಮಾರ್ಕ್ಸ್ಗೆ ಬರ್ಬೋದು. ಈಗ ಮೊದಲನೇದಾಗಿ ಪ್ರಾಡಕ್ಟ್ ಮೆಥಡ್ ಅಲ್ಲಿ ಯಾವ ರೀತಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ತುಂಬಾ ಈಸಿ ಆಗಿರುತ್ತೆ, ಸುಲಭವಾಗಿ ನೀವು ಸ್ಕೋರ್ ಮಾಡಬಹುದು. ನೋಡಿ, ಈಗ ಇಲ್ಲಿ ಒಂದು ಸಿಂಪಲ್ ಪ್ರಾಬ್ಲಮ್ ಇದೆ. A and B are partners in a firm. A's drawings for the year 2024-25 are given as under. ಇಲ್ಲಿ ಇಬ್ರು ಪಾರ್ಟ್ನರ್ ಇದ್ದಾರೆ, ಎ ಮತ್ತು ಬಿ ಅಂತ. ಒಬ್ಬನ ಡ್ರಾಯಿಂಗ್ಸ್ ಅನ್ನ ಕೊಟ್ಟಿದ್ದಾರೆ. ಪ್ರಾಡಕ್ಟ್ ಮೆಥಡ್ ಅಲ್ಲಿ ಸಾಮಾನ್ಯವಾಗಿ ನಿಮ್ಗೆ ಯಾರಾದ್ರೂ ಒಬ್ಬರ ಡ್ರಾಯಿಂಗ್ಸ್ ಕೊಡ್ತಾರೆ. ಇಯರ್ ಯಾವುದು? 2024-25. ಇಲ್ಲಿ 4 ಡ್ರಾಯಿಂಗ್ಸ್ ಡೇಟ್ ಕೊಟ್ಟಿದ್ದಾರೆ. ಮೊದಲನೇ ಡ್ರಾಯಿಂಗ್ ಡೇಟು ₹5,000 on 1/4/2024, ₹8,000 on 30th June 2024, ₹3,000 on 1 December 2024, ₹2,000 on 1 February 2025. ಈ ರೀತಿ 4 ಡ್ರಾಯಿಂಗ್ಸ್ ಡೇಟ್ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಏಸ್ ಡ್ರಾಯಿಂಗ್ ಅಟ್ 10% per annum ಫಾರ್ ದ ಇಯರ್ ಎಂಡಿಂಗ್ 31/3/2025. ಇಲ್ಲಿ ಡ್ರಾಯಿಂಗ್ ಕೊಟ್ಟಿದ್ದಾರೆ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಕೊಟ್ಟಿದ್ದಾರೆ? 10%. ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು? ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಏಸ್ ಡ್ರಾಯಿಂಗ್. ಏನ ಡ್ರಾಯಿಂಗ್ ಮೇಲಿನ ಬಡ್ಡಿ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ಮೆಥಡ್ ಅಲ್ಲಿ? ಅಂಡರ್ ಪ್ರಾಡಕ್ಟ್ ಮೆಥಡ್. ಇಲ್ಲೇ ಸ್ಪೆಸಿಫೈ ಮಾಡಿದರೆ ಪ್ರಾಡಕ್ಟ್ ಮೆಥಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಅಂತ. ಪ್ರಾಬ್ಲಮ್ ತುಂಬಾ ಈಸಿ ಆಗಿದೆ, ಉತ್ತರನೂ ಅಷ್ಟೇ ಸಿಂಪಲ್ ಆಗಿರುತ್ತೆ. ಬನ್ನಿ ಆನ್ಸರ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ, ನಮಗೆ ಈ ಇನ್ಫಾರ್ಮೇಶನ್ ಅಂದ್ರೆ ಡ್ರಾಯಿಂಗ್ ಡೇಟ್, ಡ್ರಾಯಿಂಗ್ ಅಮೌಂಟ್ ಮತ್ತೆ ರೇಟ್ ಆಫ್ ಇಂಟ್ರೆಸ್ಟ್, ಈ 3 ಇನ್ಫಾರ್ಮೇಶನ್ ಇದಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರೋದು. ಈಗ ಮೊದಲು ಇದಕ್ಕೆ ಸಿಂಪಲ್ ಫಾರ್ಮೇಟ್ ಇದೆ. ಫಾರ್ಮೇಟ್ ನಿಮಗೆ ಕಾಣಿಸ್ತಾ ಇದೆ. ಮೊದಲನೇದೇನು? ಡೇಟ್ ಕಾಲಮ್. ಎರಡನೇದು ಡ್ರಾಯಿಂಗ್ಸ್ ಕಾಲಮ್. ನೋಡಿ, ಈ 2 ಕಾಲಮು ನಿಮಗೆ ಪ್ರಶ್ನೆಯಲ್ಲೇ ಇರುತ್ತೆ. ಇಲ್ಲೇ ಇದೆ ನೋಡಿ. ಡೇಟು, ಮೊದಲನೇ ಡೇಟು 1/4/2024, ಎರಡನೇದು 30/6/2024, ಮೂರನೇದು 1/12/2024, ನಾಲ್ಕನೇ ಡ್ರಾಯಿಂಗ್ 1 ಫೆಬ್ರವರಿ 2025. ಡೇಟ್ಸ್ ಇಲ್ಲಿದೆ, ಅದಕ್ಕೆ ಸಂಬಂಧಪಟ್ಟ ಡ್ರಾಯಿಂಗ್ಸ್ ಇಲ್ಲಿದೆ. ಈ 2 ಕೂಡ ನಾನು ಕಾಲಮ್ ಅಲ್ಲಿ ಈಗ ಫಿಲ್ ಮಾಡ್ಕೋತೀನಿ, 1 by 1 ಫಿಲ್ ಮಾಡ್ಕೋತೀನಿ. ನೋಡಿ, ಮೊದಲನೇದು 1/4/2024, ಅಮೌಂಟ್ ಎಷ್ಟು? ಡ್ರಾಯಿಂಗ್ 5,000. ನೆಕ್ಸ್ಟ್ ಎರಡನೇದು 30/6/2024, ಅಮೌಂಟ್ ಎಷ್ಟು? 8,000. ಮೂರನೇದು ಎಷ್ಟು? 1/6/2024, ಸಾರಿ 1/12/2024, ಅಮೌಂಟ್ 3,000. ಲಾಸ್ಟ್ ಡ್ರಾಯಿಂಗ್ ಡೇಟ್ ಎಷ್ಟು? 1 ಫೆಬ್ರವರಿ 2025, ಅಮೌಂಟ್ ಬಂದು 2,000. ನೋಡಿ, ಈ 2 ಕಾಲಮ್ ನಿಮಗೆ ಪ್ರಶ್ನೆಯಲ್ಲೇ ಸಿಗುತ್ತೆ. ಮೂರನೇ ಕಾಲಮ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಎಲ್ಲ ಸ್ಟೂಡೆಂಟ್ಸು ಮಿಸ್ಟೇಕ್ ಮಾಡೋದೇ ಇಲ್ಲಿ, ಹಾಗಾಗಿ ಇದನ್ನ ಕೇರ್ಫುಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿ. ಈಗ ಔಟ್ಸ್ಟ್ಯಾಂಡಿಂಗ್ ಮಂತ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೋಡಿ, ಈ ಡ್ರಾಯಿಂಗ್ ಡೇಟ್ ಇಂದ 31 ಮಾರ್ಚ್ ವರೆಗೂ ಎಷ್ಟು ತಿಂಗಳು ಬರುತ್ತೆ ಅಂತ ಕೌಂಟ್ ಮಾಡಬೇಕು. ಯಾಕೆ 31 ಮಾರ್ಚ್ ವರೆಗೂ ತಗೋತೀವಿ ಅಂದ್ರೆ
ಅಕೌಂಟಿಂಗ್ ಇಯರ್ ಸ್ಟಾರ್ಟ್ ಆಗೋದು ಏಪ್ರಿಲಲ್ಲಿ ಸ್ಟಾರ್ಟ್ ಆಗುತ್ತೆ, ಮಾರ್ಚಲ್ಲಿ ಮುಗಿಯುತ್ತೆ. ಹಾಗಾಗಿ ನಾವು 31st ಮಾರ್ಚ್ವರೆಗೂ ಕೌಂಟ್ ಮಾಡ್ತೀವಿ. ಈಗ ಡ್ರಾಯಿಂಗ್ ಡೇಟ್ 1/4/2024 ಇದೆ. ಏಪ್ರಿಲಿಂದ ಮಾರ್ಚ್ವರೆಗೂ ಕೌಂಟ್ ಮಾಡಿ. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 12 ಮಂತ್ಸ್ ಬರುತ್ತೆ. ಔಟ್ಸ್ಟ್ಯಾಂಡಿಂಗ್ ಮಂತ್ ಇಲ್ಲಿ 12 ಜಾಗದಲ್ಲಿ 11 ಹಾಕೊಂಡ್ರೆ ಪ್ರಾಬ್ಲಮ್ ಹೋಯ್ತು. ಈಗ ಎರಡನೇ ಡ್ರಾಯಿಂಗ್ ಡೇಟ್ ನೋಡಿ, 30 ಜೂನ್ 2024 ಕೊಟ್ಟಿದ್ದಾರೆ. ಇಲ್ಲಿ ಸ್ಟೂಡೆಂಟ್ಸ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಮಿಸ್ಟೇಕ್ ಮಾಡ್ತಾರೆ. ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ ನೋಡಿ, ಹಿಂದಿನ ಡ್ರಾಯಿಂಗ್ ಡೇಟಲ್ಲಿ ನಾವು ಏಪ್ರಿಲ್ ಸೇರಿಸ್ಕೊಂಡ್ರೆ ಕೆಲವೊಂದು ಸ್ಟೂಡೆಂಟ್ಸ್ ಇಲ್ಲಿ ಜೂನನ್ನು ಸೇರಿಸ್ಕೊಂಡು ಕೌಂಟ್ ಮಾಡಿಬಿಡ್ತಾರೆ. ನಾವು ಮಂತ್ ಕೌಂಟ್ ಮಾಡಬೇಕಾದ್ರೆ ಡ್ರಾಯಿಂಗ್ ಡೇಟ್ ನೋಡಬೇಕು. ಇಲ್ಲಿ ಡ್ರಾಯಿಂಗ್ ಡೇಟ್ ಏನಿದೆ ಮಂತ್ ಎಂಡಲ್ಲಿ ಡ್ರಾ ಮಾಡಿದ್ದಾನೆ. ಮಂತ್ ಎಂಡಲ್ಲಿ ಡ್ರಾ ಮಾಡಿದ್ರೆ ಆ ಮಂತನ್ನು ಕೌಂಟ್ ಮಾಡಬಾರ್ದು, ನೆಕ್ಸ್ಟ್ ಮಂತಿಂದ ಕೌಂಟ್ ಮಾಡಬೇಕು. ಸೊ ಇಲ್ಲಿ ಜೂನ್ ಬಿಟ್ಬಿಟ್ಟು ಜುಲೈಯಿಂದ ಕೌಂಟ್ ಮಾಡಿ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಎಷ್ಟಾಗುತ್ತೆ ಇಲ್ಲಿ 9 ಮಂತ್ ಬರುತ್ತೆ. ಕೆಲವೊಬ್ರು 10 ತಿಂಗಳು ಬರೆದು ಬಿಡ್ತಾರೆ. 10 ತಿಂಗಳು ಬರೋದೇ ತಪ್ಪು. ಮತ್ತೊಮ್ಮೆ ಹೇಳ್ತೀನಿ, ಇದು ತುಂಬ ಇಂಪಾರ್ಟೆಂಟು. ತಿಂಗಳ ಸ್ಟಾರ್ಟಿಂಗಲ್ಲಿ ಡ್ರಾ ಮಾಡಿದರೆ ಆ ತಿಂಗಳನ್ನು ಸೇರಿಸ್ಕೊಂಡು ಕೌಂಟ್ ಮಾಡಿ. ತಿಂಗಳ ಕೊನೆಯಲ್ಲಿ ಡ್ರಾ ಮಾಡಿದರೆ ಆ ತಿಂಗಳು ಬಿಟ್ಬಿಟ್ಟು ಕೌಂಟ್ ಮಾಡಿ. ಈಗ ಇಲ್ಲಿ ಮೂರನೇ ಡ್ರಾಯಿಂಗ್ ಡೇಟ್ 1 ಡಿಸೆಂಬರ್ ಇದೆ. ಡಿಸೆಂಬರ್ ಸೇರಿಸ್ಕೊಂಡು ಕೌಂಟ್ ಮಾಡಿ. ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಇಲ್ಲಿ ಏನಾಗುತ್ತೆ 4 ತಿಂಗಳು ಬರುತ್ತೆ. ಲಾಸ್ಟ್ ಡ್ರಾಯಿಂಗ್ ಡೇಟ್ ಯಾವಾಗಾಗಿರುತ್ತೆ 1 ಫೆಬ್ರವರಿ. ಫೆಬ್ರವರಿ ಸೇರಿಸ್ಕೊಂಡು ಕೌಂಟ್ ಮಾಡಿ. ಫೆಬ್ರವರಿ, ಮಾರ್ಚ್, ಸೊ ಎಷ್ಟು 2 ತಿಂಗಳು ಬರುತ್ತೆ. ಈ ಔಟ್ಸ್ಟ್ಯಾಂಡಿಂಗ್ ಮಂತ್ ಕರೆಕ್ಟಾಗಿ ಬಂತು ಅಂದರೆ ಉಳಿದಿದ್ದೆಲ್ಲ ಕರೆಕ್ಟಾಗಿ ಬರುತ್ತೆ. ಈಗ 4ನೇ ಕಾಲಮ್ ಪ್ರಾಡಕ್ಟ್ ಕಾಲಮ್ನ ಫಿಲ್ ಮಾಡೋದು. ಪ್ರಾಡಕ್ಟ್ ಕಾಲಮ್ ಯಾವ ಥರ ಫಿಲ್ ಮಾಡ್ತೀವಿ ಅಂದರೆ ಡ್ರಾಯಿಂಗ್ ಇಂಟು ಔಟ್ಸ್ಟ್ಯಾಂಡಿಂಗ್ ಮಂತ್, 2ನೇ ಕಾಲಮ್ ಇಂಟು 3ನೇ ಕಾಲಮ್. 5,000 ಇಂಟು 12 60,000 ಆಗುತ್ತೆ. 8,000 ಇಂಟು 9 72,000 ಆಗುತ್ತೆ. 3,000 ಇಂಟು 4 12,000 ಆಗುತ್ತೆ. 2,000 ಇಂಟು 2 4,000 ಆಗುತ್ತೆ. ಸೊ ಈಗ ನಾವು ಇಷ್ಟು ಟೋಟಲ್ ಮಾಡಿಬಿಟ್ಟು ಟೋಟಲ್ ಪ್ರಾಡಕ್ಟ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈಗ 60,000 ಪ್ಲಸ್ 72,000 ಪ್ಲಸ್ 12,000 ಪ್ಲಸ್ 4,000 ಸೊ ಎಷ್ಟಾಗುತ್ತೆ 1,48,000 ಆಗುತ್ತೆ. ಇದು ಟೋಟಲ್ ಪ್ರಾಡಕ್ಟ್. ಸೊ ಈಗ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈ ಟೇಬಲ್ ಆದಮೇಲೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು ಸಿಂಪಲ್ ಫಾರ್ಮುಲಾ ಇದೆ. ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಫಾರ್ಮುಲಾಗೆ 1 ಮಾರ್ಕ್ಸ್ ಇರುತ್ತೆ. ಸೊ ಈಗ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಏನು ಫಾರ್ಮುಲಾ ಅಂದರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್. ಇಲ್ಲಿ ಬಂದಿರೋದು ಟೋಟಲ್ ಪ್ರಾಡಕ್ಟ್ ಎಷ್ಟು 1,48,000 ಇಂಟು ರೇಟ್. ರೇಟ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಇಲ್ಲಿದೆ ನೋಡಿ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು 10% ಇದೆಯಲ್ವಾ. ಸೊ ಇದು ರೇಟ್ ಆಫ್ ಇಂಟ್ರೆಸ್ಟ್ 10%, 10% ಇಂಟು 1/12 ಕಾನ್ಸ್ಟೆಂಟ್. ಇದು ಫಾರ್ಮುಲಾ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ. ಸಿಂಪ್ಲಿಫೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಸುಮಾರು ಸ್ಟೂಡೆಂಟ್ಸ್ಗೆ ಕ್ಯಾಲ್ಕುಲೇಟರ್ ಯೂಸ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಇದನ್ನು ಸಿಂಪ್ಲಿಫೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳಿ. 1,48,000 ಟೈಪ್ ಮಾಡಬೇಕು. ಇಲ್ಲಿ ಇಂಟು ಇದೆ, ಇಂಟು ಹಾಕಿ. 10 ಇದೆ, 10 ಡಿವೈಡೆಡ್ ಬೈ 100 ಇಂಟು 1 ಡಿವೈಡೆಡ್ ಬೈ 12 ಈಕ್ವಲ್ಸ್ ಒತ್ತಿ ನಿಮಗೆ ಆನ್ಸರ್ ಬರುತ್ತೆ 1,233.33. 1,233.33 1,233 ಬರೋದೇ ಸಾಕು. ಸೊ ಇಷ್ಟು ಆನ್ಸರ್ ನೋಡಿ. ಆನ್ಸರ್ ಬೇಕಿದ್ರೆ ಬರ್ಕೊಳ್ಳಿ. ಈಗ ನೆಕ್ಸ್ಟು ಇನ್ನೂ ಒಂದು ಸಿಂಪಲ್ ಪ್ರಾಬ್ಲಮ್ ಅಂದರೆ ಬೇರೆ ಡೇಟ್ಸ್ನ ಹಾಕಿ ಪ್ರಾಬ್ಲಮನ್ನು ಮಾಡೋಣ. ಬನ್ನಿ ನೋಡೋಣ. 2ನೇ ಪ್ರಾಬ್ಲಮ್ಮು ನೋಡಿ. ಇದು ಸೆಕೆಂಡ್ ಪ್ರಾಬ್ಲಮ್ ಇದೆ. X and Y are partners with capitals of ₹50,000 and ₹40,000 respectively as on 1/4/2024. During the year X we drew as under. ಇಲ್ಲಿ ಇಬ್ಬರು ಪಾರ್ಟ್ನರ್ ಇದ್ದರೆ ಎಕ್ಸ್ ಮತ್ತು ವೈ. ಅವರ ಕ್ಯಾಪಿಟಲ್ ಕೂಡ ಕೊಟ್ಟಿದ್ದಾರೆ 50,000 ಮತ್ತು 40,000. ನಮಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕ್ಯಾಪಿಟಲ್ ಬೇಕಾಗಿಲ್ಲ. ಇದು ಅಡಿಷನಲ್ ಇನ್ಫಾರ್ಮೇಷನ್. ಕ್ಯಾಪಿಟಲ್ ಕೊಟ್ಬಿಟ್ಟಿದ್ದಾರೆ, ಏನು ಮಾಡೋದು ಎಲ್ಲಿ ಬರೆಯೋದು ಅಂತ ತಲೆ ಕೆಡಿಸ್ಕೋಬೇಡಿ. ಇದು ನಮಗೆ ಬೇಕಾಗಿಲ್ಲ.
ಸೊ ಇಲ್ಲಿ ಎಕ್ಸ್ ಯಾವ ರೀತಿ ವಿಡ್ರಾ ಮಾಡಿದರೆ 4 ಡ್ರಾಯಿಂಗ್ಸ್ ಡೇಟ್ ಕೊಟ್ಟಿದ್ದಾರೆ. ಮೊದಲನೇ ಡ್ರಾಯಿಂಗ್ ಡೇಟು 1/5/2024 ಮೇನಲ್ಲಿ ವಿಡ್ರಾ ಮಾಡಿದ್ದಾನೆ 2000. ಎರಡನೇ ಡ್ರಾಯಿಂಗ್ ಡೇಟ್ 31 ಅಕ್ಟೋಬರ್ 2024 ಅಕ್ಟೋಬರ್ ಎಂಡಲ್ಲಿ 6000 ವಿಡ್ರಾ ಮಾಡಿದ್ದಾರೆ. ಮೂರನೇ ಡ್ರಾಯಿಂಗು 1 ಡಿಸೆಂಬರ್ 2024 ಅಲ್ಲಿ 4000 ವಿಡ್ರಾ ಮಾಡಿದ್ದಾರೆ. ನಾಲ್ಕನೇ ಡ್ರಾಯಿಂಗು 31 ಮಾರ್ಚ್ 2025 ಅಲ್ಲಿ 6000 ವಿಡ್ರಾ ಮಾಡಿದ್ದಾರೆ. ಸ್ಟೂಡೆಂಟ್ಸ್ ಇಲ್ಲಿ 31 ಮಾರ್ಚ್ ಕೊಟ್ಟಾಗ ಮಿಸ್ಟೇಕ್ ಮಾಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾನು ಪರ್ಟಿಕ್ಯುಲರ್ ಆಗಿ ಈ ಒಂದು ಪ್ರಾಬ್ಲಮ್ ಅನ್ನು ತಗೊಂಡಿದ್ದೀನಿ. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಎಕ್ಸ್ ಡ್ರಾಯಿಂಗ್ ಅಟ್ 12% ಪರ್ ಆನಮ್. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ? 12% ಕೊಟ್ಟಿದ್ದಾರೆ. ಅಂಡರ್ ಪ್ರಾಡಕ್ಟ್ ಮೆಥಡ್ ಅಲ್ಲಿ ಕೇಳಿದ್ದಾರೆ. ಫಾರ್ ದ ಇಯರ್ ಎಂಡಿಂಗ್ 31 ಮಾರ್ಚ್ 2025. ನೋಡಿ ಇಲ್ಲಿ ಇಯರ್ ಎಂಡಿಂಗ್ ಕೊಟ್ಟಿದ್ದಾರೆ. ಇಯರ್ ಯಾವಾಗ ಎಂಡ್ ಆಗ್ತಾ ಇದೆ? ಮಾರ್ಚ್ 31 ಅಲ್ಲಿ ಎಂಡ್ ಆಗುತ್ತೆ. ಹಾಗಾದ್ರೆ ಯಾವಾಗ ಸ್ಟಾರ್ಟ್ ಆಗಿರುತ್ತೆ? ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಏಪ್ರಿಲ್ 2024. 1 ಏಪ್ರಿಲ್ 2024 ಸ್ಟಾರ್ಟಿಂಗ್ ಡೇಟು, 31 ಮಾರ್ಚ್ 2025 ಎಂಡಿಂಗ್ ಡೇಟ್. ಸೊ ಈಗ ಫಾರ್ಮೆಟು ಹಿಂದಿನ ಲೆಕ್ಕದಲ್ಲಿ ತೋರಿಸಿದ್ದೆ. ಸೊ ಇದು ಫಾರ್ಮೆಟ್ ಡೇಟ್, ಡ್ರಾಯಿಂಗ್, ಔಟ್ಸ್ಟ್ಯಾಂಡಿಂಗ್ ಮತ್ತು ಪ್ರಾಡಕ್ಟ್. ಈ ಎರಡು ಕಾಲಮ್ ನಮಗೆ ಪ್ರಾಬ್ಲಮ್ ಅಲ್ಲಿ ಸಿಗುತ್ತೆ. ಬನ್ನಿ ಆ ಒಂದು ಇನ್ಫಾರ್ಮೇಶನ್ ಫಿಲ್ ಮಾಡೋಣ. ಮೊದಲನೇ ಡ್ರಾಯಿಂಗ್ ಡೇಟು 1/5/2024, ಡ್ರಾಯಿಂಗ್ ಅಮೌಂಟ್ 2000. ಎರಡನೇ ಡ್ರಾಯಿಂಗ್ ಡೇಟು 31/10/2024, ಅಮೌಂಟು 6000. ಮೂರನೇ ಡ್ರಾಯಿಂಗ್ ಡೇಟು 1/12/2024, ಅಮೌಂಟು 4000. ನಾಲ್ಕನೇ ಡ್ರಾಯಿಂಗ್ ಡೇಟು 31 ಮಾರ್ಚ್ 2025, ಅಮೌಂಟ್ ಬಂದು 6000. ಎರಡು ಕಾಲಮ್ ಫಿಲ್ ಆಯಿತು. ಮೂರನೇ ಕಾಲಮ್ ಫಿಲ್ ಮಾಡೋಣ. ಮೂರನೇ ಕಾಲಮ್ ಫಿಲ್ ಮಾಡಬೇಕಾದ್ರೆ ಡ್ರಾಯಿಂಗ್ ಡೇಟ್ ಇಂದ 31 ಮಾರ್ಚ್ ವರೆಗೂ ಕೌಂಟ್ ಮಾಡಿ. ಈ ಡೇಟ್ ಇಂದ ಮಾರ್ಚ್ ವರೆಗೂ ಎಷ್ಟು ತಿಂಗಳು ಅಂತ ಕೌಂಟ್ ಮಾಡಿ. ಫಸ್ಟ್ ಮೇ ತಿಂಗಳು ಸೇರಿಸ್ಕೊಂಡು ಕೌಂಟ್ ಮಾಡಿ. ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 11 ತಿಂಗಳು ಬರುತ್ತೆ. 31 ಅಕ್ಟೋಬರ್ ತಿಂಗಳ ಕೊನೆಯಲ್ಲಿ ಡ್ರಾ ಮಾಡಿದರೆ, ಹಾಗಾಗಿ ಅಕ್ಟೋಬರ್ ತಿಂಗಳು ಬಿಟ್ಬಿಟ್ಟು ಮುಂದಿನ ತಿಂಗಳು ನವೆಂಬರ್ ಇಂದ ಕೌಂಟ್ ಮಾಡಿ. ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 5 ತಿಂಗಳು ಬರುತ್ತೆ. 1 ಡಿಸೆಂಬರ್ 2024 ಇಂದ 31 ಮಾರ್ಚ್ 2025ಗೆ ಎಷ್ಟು ದಿನ ಬರುತ್ತೆ? ಎಷ್ಟು ತಿಂಗಳು ಬರುತ್ತೆ? ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 4 ತಿಂಗಳು ಬರುತ್ತೆ. ನೆಕ್ಸ್ಟ್ ಇದು ತುಂಬಾ ಇಂಪಾರ್ಟೆಂಟು. 31 ಮಾರ್ಚ್ 2025 ಇಂದ 31 ಮಾರ್ಚ್ 2025 ಅಂದ್ರೆ ಈ ಡೇಟ್ ಇಂದ ಈ ಡೇಟಿನವರೆಗೂ ಎಷ್ಟು ತಿಂಗಳು ಬರುತ್ತೆ ಅಂತ ಕೌಂಟ್ ಮಾಡಬೇಕು. ಕೆಲವೊಂದು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, 12 ತಿಂಗಳು ಬರೆದು ಬಿಡ್ತಾರೆ. ಕೆಲವೊಬ್ರು ಮಾರ್ಚ್ ಅಂತ ಕೌಂಟ್ ಮಾಡಿ 1 ತಿಂಗಳು ಬರೆದು ಬಿಡ್ತಾರೆ. ಬಟ್ ಈ ಡೇಟ್ ಇಂದ ಈ ಡೇಟ್ ವರೆಗೂ 0 ಮಂತ್ಸ್ ಬರುತ್ತೆ. ನೋಡಿ ಇಲ್ಲಿ ಬರೆದಿರ್ತೀನಿ, 31 ಮಾರ್ಚ್ 2025. ನೀವು ಕ್ಯಾಲೆಂಡರ್ ನೋಡಿದ್ರೆ ಗೊತ್ತಾಗುತ್ತೆ. ಕ್ಯಾಲೆಂಡರ್ ಮಾರ್ಚ್ ತಿಂಗಳು ನೋಡಿದ್ರೆ ಇಲ್ಲಿಂದ ಇಲ್ಲಿಗೆ 1 ದಿನ ಬರುತ್ತೆ. 1 ದಿನ ಅಂದ್ರೆ 1 ತಿಂಗಳಲ್ಲ, ಇದು 0 ಮಂತ್ಸ್ ಇದು. ಸೊ ಹಾಗಾಗಿ ಇಲ್ಲಿ 31 ಮಾರ್ಚ್ ಇಂದ 31 ಮಾರ್ಚ್ಗೆ 0 ಮಂತ್. ಒಂದು ವೇಳೆ ಏನಾದ್ರು ಇಲ್ಲಿ 1 ಮಾರ್ಚ್ ಕೊಟ್ಟಿದ್ರೆ ಆಗ 1 ತಿಂಗಳು ಬರ್ತಾ ಇತ್ತು. ಸೊ ಈಗ ಪ್ರಾಡಕ್ಟ್ 4ನೇ ಕಾಲಮ್ ಕ್ಯಾಲ್ಕುಲೇಟ್ ಮಾಡೋಣ. 4ನೇ ಕಾಲಮ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಡ್ರಾಯಿಂಗ್ ಇಂಟು ಔಟ್ಸ್ಟ್ಯಾಂಡಿಂಗ್ ಮಂತ್. 2000 ಇಂಟು 11 22,000. 6000 ಇಂಟು 5 30,000. 4 16 16,000. 4000 ಇಂಟು 4 16,000. 6000 ಇಂಟು 0. ಇಲ್ಲೂ ಸುಮಾರು ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡಿಬಿಡ್ತಾರೆ. 6000 ಇಂಟು 0 6000 ಅಂತ ಬರೆದು ಬಿಡ್ತಾರೆ. ನೀವು ಕ್ಯಾಲ್ಕುಲೇಟರ್ ತಗೊಂಡು ಕರೆಕ್ಟಾಗಿ ಮಲ್ಟಿಪ್ಲೈ ಮಾಡಿ. 6000 ಟೈಪ್ ಮಾಡಿ ಇಂಟು 0 ಈಕ್ವಲ್ಸ್ ಹಾಕಿ ನಿಮಗೆ ಆನ್ಸರ್ ತೋರಿಸುತ್ತೆ. ಕ್ಯಾಲ್ಕುಲೇಟರ್ ಯೂಸ್ ಮಾಡಿ, 0 ಬರುತ್ತೆ. ನೀವು 6000 ಬರೆದ್ರೆ ಮಾರ್ಕ್ಸ್ ಹೋಯ್ತು. 6000 ಇಂಟು 1 ಆದರೆ 6000 ಆಗುತ್ತೆ. ಸೊ ಯಾವುದೇ ಸಂಖ್ಯೆಯನ್ನು 0ಇಂದ ಗುಣಿಸಿದ್ರೆ ನಮಗೆ 0 ಬರುತ್ತೆ. ಇದು ಗೊತ್ತಿರಲಿ. ಈಗ ಪ್ರಾಡಕ್ಟ್ ನಾವು ಟೋಟಲ್ ತಗೋತೀವಿ. 22,000 ಪ್ಲಸ್ 30 52,000. 52,000 ಪ್ಲಸ್ 16 68,000. ಟೋಟಲ್ ಪ್ರಾಡಕ್ಟ್ ಎಷ್ಟಾಗುತ್ತೆ? 68,000 ಆಗುತ್ತೆ. ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಂಡು ಎಕ್ಸಾಮಲ್ಲಿ ಕ್ಲೀನಾಗಿ ಕ್ಯಾಲ್ಕುಲೇಟ್ ಮಾಡಿ. ಈಗ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. ಆಗಲೇ ಹೇಳಿದಾಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಇದೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಟೋಟಲ್ ಪ್ರಾಡಕ್ಟ್ ನಮಗೆ 68,000 ಬಂತು. ಇಲ್ಲಿ ಟೋಟಲ್ ಪ್ರಾಡಕ್ಟ್ 68,000 ಬರ್ಕೊಳ್ಳಿ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಪರ್ಸೆಂಟು? 12% ಇದೆ. ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 12% ಇದೆ. ಆ ರೇಟ್ನ ಬರ್ಕೊಳ್ಳಿ. ಪರ್ಸೆಂಟೇಜ್ 12 ಡಿವೈಡೆಡ್ ಬೈ 100 ಅಂತ ಬರ್ಕೋಬೇಕು. ಇಂಟು 1/12 ಬರ್ಕೊಳ್ಳಿ. 1/12
ಸೊ ಈಗ ಕ್ಯಾಲ್ಕುಲೇಟರ್ ತೊಗೊಂಡು ಸಿಂಪ್ಲಿಫೈ ಮಾಡಿ ಇದನ್ನು. ಕ್ಯಾಲ್ಕುಲೇಟರ್ ನೋಡಿ, ಕ್ಯಾಲ್ಕುಲೇಟರ್ ತೊಗೊಂಡು 68,000 ಇಂಟು 12 ಡಿವೈಡೆಡ್ ಬೈ 100 ಇಂಟು 1 ಡಿವೈಡೆಡ್ ಬೈ 12 ಈಕ್ವಲ್ಸ್ ಹಾಕಿ ನಿಮಗೆ ಆನ್ಸರ್ ಬರುತ್ತೆ. ಆನ್ಸರ್ ಎಷ್ಟು ಬಂತು? 680 ಬಂತು. ಸೊ ಇಲ್ಲಿ 680 ಬರೀರಿ, ಇಷ್ಟೇ ಉತ್ತರ. ಸೊ ಇಷ್ಟಕ್ಕೆ ನಿಮಗೆ 6 ಮಾರ್ಕ್ಸ್ ಇರುತ್ತೆ. ನೋಡಿ ಪ್ರಾಬ್ಲಮ್ ಆನ್ಸರ್ ಬರ್ಕೊಳ್ಳಿ ಸೊಲ್ಯೂಷನ್ನು. ನೆಕ್ಸ್ಟ್ ನಿಮಗೆ ಅಸೈನ್ಮೆಂಟ್ಗೆ ಅಂತ ಒಂದು ಪ್ರಾಬ್ಲಮ್ ಕೊಟ್ಟಿರ್ತೀನಿ. ಸೊ ನೋಡಿ ನೀವೇ ಟ್ರೈ ಮಾಡಿ, ಉತ್ತರವನ್ನು ಕಮೆಂಟ್ಸಲ್ಲಿ ಹಾಕಿ, ಉತ್ತರ ಸರಿಯೋ ತಪ್ಪು ಅಂತ ಆಮೇಲೆ ನಾನು ಚೆಕ್ ಮಾಡಿ ಹೇಳ್ತೀನಿ. ಸೊ ನೋಡಿ ಪ್ರಶ್ನೆ ಹೀಗಿದೆ. ಈ ಪ್ರಶ್ನೆಯನ್ನು ಬರ್ಕೊಂಡು ವಿಡಿಯೋ ಪಾಸ್ ಮಾಡಿ ಪ್ರಶ್ನೆ ಬರ್ಕೊಳ್ಳಿ. ಪ್ರಶ್ನೆ ಬರ್ಕೊಂಡು ನೀವೇ ಟ್ರೈ ಮಾಡಿ, ಉತ್ತರವನ್ನು ಕಮೆಂಟ್ಸಲ್ಲಿ ಹಾಕಿ, ಸರಿಯೋ ತಪ್ಪು ಅಂತ ಹೇಳ್ತೀನಿ. ಮುಂದಿನ ವಿಡಿಯೋಗಳಲ್ಲಿ ಈ ಪ್ರಾಡಕ್ಟ್ ಮೆಥಡ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಗಳನ್ನು ಹೇಗೆ ಕೇಳ್ತಾರೆ ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಕೂಡ ವಿಡಿಯೋವನ್ನು ಫಾರ್ವರ್ಡ್ ಮಾಡಿ. ನಿಮಗೆ ನಮ್ಮ ಚಾನಲಿಂದ ಸೆಕೆಂಡ್ PUCಗೆ ಸಂಬಂಧಪಟ್ಟಂತೆ ಅಕೌಂಟೆನ್ಸಿ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು, ಎಲ್ಲ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಫ್ರೀ ಒಂದು ಟ್ಯೂಷನ್ ಸಿಗುತ್ತೆ. ನೀವು ನಮ್ಮ ಚಾನಲನ್ನು ನೋಡಿದ್ರೆ ಖಂಡಿತವಾಗ್ಲೂ 100ಕ್ಕೆ 100 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಜೊತೆಗೆ ನಿಮಗೆ ನಾಲೆಜ್ ಕೂಡ ಸಿಗುತ್ತೆ. ಸೊ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.